हाय फ्रेंड्स ನೀವೆಲ್ಲರೂ ಹೇಗಿದ್ದೀರಾ आप सब लोग कैसे हैं लास्ट क्लास ಅಲ್ಲಿ ನಾವು ಪ್ರತಿದಿನ ಬಳಸುವಂತ ಕೆಲವು ಕ್ರಿಯಾಪದಗಳನ್ನು ಕಲಿತಿದ್ದೀವಿ ಅದು ಪಾರ್ಟ್ 1 ಆಯ್ತು ಇದನ್ನ ಮತ್ತಷ್ಟು ಕಲಿಯೋಣ ಪಾರ್ಟ್ 2 ಈ ವಿಡಿಯೋನ ಲೈಕ್ ಮಾಡೋದನ್ನ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ನೀವೇನಾದರೂ ನನ್ನ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಸಂಪಾದಿಸುವುದು ಇದನ್ನ ಕಮಾನ ಸಂಪಾದಿಸುವುದು ಕಮಾನ ಸಂಪಾದಿಸು ಅಂತ ಏಕವಚನದಲ್ಲಿ ಹೇಳಬೇಕಾದ್ರೆ ಕಮಾವೋ ಕಮಾವೋ ಅದೇ ಸಂಪಾದಿಸಿರಿ ಗೌರವದಿಂದ ಅಥವಾ ಬಹುವಚನದಲ್ಲಿ ಹೇಳಬೇಕಾದ್ರೆ ಕಮಾಯಿಯೇ ಇಲ್ಲಿ ನೋಡಿ ಕಮಾವೋ ಈ ಕ್ರಿಯಾಪದದ ಅಂತ್ಯದಲ್ಲಿ ನಾವು ಓ ಅಂತ ಉಚ್ಚಾರಣೆ ಮಾಡ್ತಿದ್ದೀವಿ ಕಮಾವೋ ಇದು ಏಕವಚನದಲ್ಲಿ ಯಾವುದೇ ಕ್ರಿಯಾಪದ ಆಗಲಿ ನಾವು ಉಚ್ಚಾರಣೆ ಮಾಡಬೇಕಾದ್ರೆ ಲಾಸ್ಟಲ್ಲಿ ಓ ಅಂತ ಉಚ್ಚಾರಣೆ ಮಾಡ್ತೀವಿ ಆಗ ಅದು ಏಕವಚನ ಕಮಾಯಿಯೇ ಇಲ್ಲಿ ಇಯೇ ಅಂತ ಉಚ್ಚಾರಣೆ ಮಾಡ್ತಿದ್ದೀವಿ ಅಂದರೆ ಬಹುವಚನದಲ್ಲಿ ಅಥವಾ ನಾವು ಗೌರವದಿಂದ ಹೇಳಬೇಕಾದ್ರೆ ಬಳಸ್ತೀವಿ ಇದನ್ನು ನೀವು ಜ್ಞಾಪಕ ಇಟ್ಕೊಂಡ್ಬಿಟ್ರೆ ಯಾವುದೇ ಕ್ರಿಯಾಪದ ಆಗಲಿ ನೀವು ಏಕವಚನದಲ್ಲಿ ಅಥವಾ ಬಹುವಚನದಲ್ಲಿ ಅಥವಾ ಗೌರವದಿಂದ ಬಳಸ್ಬೋದು ಇದನ್ನು ನೀವು ಜ್ಞಾಪಕ ಇಟ್ಕೋಬೇಕು ಸಂಪಾದಿಸು ಕಮಾವೋ ಸಂಪಾದಿಸಿರಿ ಕಮಾಯಿಯೇ ದುಡ್ಡು ಸಂಪಾದಿಸು ದುಡ್ಡು ಹಿಂದಿಯಲ್ಲಿ ಪೈಸೆ ಪೈಸೆ ಕಮಾವೋ ದುಡ್ಡು ಸಂಪಾದಿಸಿರಿ ಪೈಸೆ ಕಮಾಯಿಯೇ ಹೆಸರು ಸಂಪಾದಿಸು ಹೆಸರು ಹಿಂದಿಯಲ್ಲಿ ನಾಮ್ ಹೆಸರು ಸಂಪಾದಿಸು ನಾಮ್ ಕಮಾವೋ ಇದನ್ನೇ ಗೌರವದಿಂದ ಅಥವಾ ಬಹುವಚನದಲ್ಲಿ ಹೇಳಬೇಕಾದ್ರೆ ಹೆಸರು ಸಂಪಾದಿಸಿರಿ ನಾಮ್ ಕಮಾಯಿಯೇ ಪ್ರೀತಿ ಸಂಪಾದಿಸು ಪ್ರೀತಿ ಇದನ್ನ ಹಿಂದಿಯಲ್ಲಿ ಪ್ಯಾರ್ ಪ್ರೀತಿ ಸಂಪಾದಿಸು ಪ್ಯಾರ್ ಕಮಾವೋ ಪ್ರೀತಿ ಸಂಪಾದಿಸ್ರಿ ಪ್ಯಾರ್ ಕಮಾಯಿ ಅಂತ ಬಳಸ್ತೀವಿ ತೆರೆಯುವುದು ಇದನ್ನ ಖೋಲ್ನಾ ತೆರೆಯುವುದು ಅಥವಾ ತೆಗೆಯುವುದು ಇದನ್ನ ಖೋಲ್ನಾ ತೆರೆ ಅಥವಾ ತೆಗಿ ಅಂತ ಹೇಳಬೇಕಾದ್ರೆ ಖೋಲೋ ಬಾಗಿಲು ತೆಗಿ ಬಾಗಿಲು ಇದನ್ನ ಹಿಂದಿಯಲ್ಲಿ ದರ್ವಾಜಾ ಬಾಗಿಲು ತೆಗಿ ದರ್ವಾಜಾ ಖೋಲೋ ಮುಚ್ಚಳ ತೆಗಿ ಮುಚ್ಚಳ ಇದನ್ನ ಹಿಂದಿಯಲ್ಲಿ ಡಕ್ಕನ್ ಮುಚ್ಚಳ ತೆಗಿ ಡಕ್ಕನ್ ಖೋಲೋ ಪೆನ್ ಕ್ಯಾಪ್ ತೆಗಿ ಪೆನ್ ಕ್ಯಾಪ್ ಖೋಲೋ ಇಲ್ಲಿ ತೆಗಿ ಅಥವಾ ತೆರೆ ಅಂತ ಏಕವಚನದಲ್ಲಿ ಹೇಳಬೇಕಾದ್ರೆ ಖೋಲೋ ಅದೇ ತೆರೆಯಿರಿ ಅಥವಾ ತೆಗಿರಿ ಅಂತ ಹೇಳಬೇಕಾದ್ರೆ ಖೋಲಿಯೇ ಬಾಗಿಲು ತೆಗಿರಿ ದರ್ವಾಜಾ ಖೋಲಿಯೇ ಮುಚ್ಚಳ ತೆಗಿರಿ ಡಕ್ಕನ್ ಖೋಲಿಯೇ ಪೆನ್ ಕ್ಯಾಪ್ ತೆಗಿರಿ ಪೆನ್ ಕ್ಯಾಪ್ ಖೋಲಿ ಅಂತ ಬಳಸ್ತೀವಿ ಇಲ್ಲಿ ತೆರೆ ಅಥವಾ ತೆಗಿ ಅನ್ನೋದನ್ನ ಖೋಲೋ ತೆರೆಯಿರಿ ಖೋಲಿಯೇ ಮುಚ್ಚುವುದು ಇದನ್ನ ಬಂದ್ ಕರ್ನ ಏನಾದರೂ ಮುಚ್ಚುವುದು ಇದನ್ನ ಬಂದ್ ಕರ್ನ ಮುಚ್ಚು ಅಂತ ಏಕವಚನದಲ್ಲಿ ಹೇಳಬೇಕಾದ್ರೆ ಬಂದ್ ಕರೋ ಮುಚ್ಚಳ ಮುಚ್ಚು ಮುಚ್ಚಳ ಡಕ್ಕನ್ ಡಕ್ಕನ್ ಬಂದ್ ಕರೋ ಕ್ಯಾಪ್ ಮುಚ್ಚು ಕ್ಯಾಪ್ ಬಂದ್ ಕರೋ ಬಾಗ್ಲು ಮುಚ್ಚು ದರ್ವಾಜಾ ಬಂದ್ ಕರೋ ಅದೇ ಮುಚ್ಚ್ರಿ ಅಂತ ಹೇಳಬೇಕಾದ್ರೆ ಬಂದ್ ಕೀಜಿಯೇ ಮುಚ್ಚಳ ಮುಚ್ಚಿ ಡಕ್ಕನ್ ಬಂದ್ ಕೀಜಿಯೇ ಬಾಗ್ಲು ಮುಚ್ಚಿ ದರ್ವಾಜಾ ಬಂದ್ ಕೀಜಿ ಅಂತ ಹೇಳ್ತೀವಿ ಕರೆಯುವುದು ಇದನ್ನ ಬುಲಾನ ಕರೆಯುವುದು ಬುಲಾನ ಕರಿ ಅಂತ ಹೇಳಬೇಕಾದ್ರೆ ಬುಲಾವೋ ಕರಿ ಬುಲಾವೋ ಕರೀರಿ ಬುಲಾಯಿಯೇ ಕರೀರಿ ಬುಲಾಯೇ ರಮೇಶನನ್ನು ಕರಿ ಅಂತ ಹೇಳಬೇಕಾದ್ರೆ ರಮೇಶ್ ಕೋ ಬುಲಾವೋ ಇದೆ ರಮೇಶನ್ ನನ್ನು ಅನ್ನೋದನ್ನ ಕೋ ಅಂತ ಬಳಸ್ತೀವಿ ರಮೇಶನನ್ನು ಕರಿ ರಮೇಶನ್ನ ಕರಿ ಅನ್ನೋದನ್ನ ರಮೇಶ್ ಕೋ ಬುಲಾವೋ ಗೀತಾಳನ್ನ ಕರಿ ಗೀತಾ ಕೋ ಬುಲಾವೋ ಅಪ್ಪ ಅವ್ರನ್ನ ಕರಿ ಪಾಪಾ ಕೋ ಬುಲಾವೋ ಅದೇ ಕರೀರಿ ಅಂತ ಹೇಳ್ಬೇಕಾದ್ರೆ ಬುಲಾಯಿಯೇ ರಮೇಶನ್ನ ಕರೀರಿ ರಮೇಶ್ ಕೋ ಬುಲಾಯಿಯೇ ಗೀತಾಳನ್ನ ಕರೀರಿ ಗೀತಾ ಕೋ ಬುಲಾಯಿಯೇ ಅಪ್ಪ ಅವ್ರನ್ನ ಕರೀರಿ ಪಾಪಾ ಕೋ ಬುಲಾಯಿಯೇ ನಡೆಯುವುದು ಇದನ್ನ ಚಲನ ನಡೆಯುವುದು ಚಲನ ನಡೆ ಅಂತ ಹೇಳ್ಬೇಕಾದ್ರೆ ಚಲೋ ನಡಿ ಚಲೋ ನಡೀರಿ ಚಲಿಯೇ ನಡೀರಿ ಚಲಿಯೇ ನೀನ್ ನಡಿ ಅನ್ನೋದನ್ನ ತುಮ್ ಚಲೋ ನೀನು ತುಮ್ ಚಲೋ ಅದೇ ನೀವು ನಡೀರಿ ಅಂತ ಹೇಳ್ಬೇಕಾದ್ರೆ ಆಪ್ ಚಲಿಯೇ ನೀವು ಇದನ್ನ ಹಿಂದಿಯಲ್ಲಿ ಆಪ್ ಚಲಿಯೇ ಮನೆಗೆ ನಡಿ ಮನೆ घर
ಮನೆಗೆ ನಡಿ ಗರ್ ಚಲೋ. ಅದೇ ಮನೆಗೆ ನಡಿರಿ ಅಂತ ಹೇಳ್ಬೇಕಾದ್ರೆ ಘರ್ ಚಲಿ ಅಂತ ಬಳಸ್ತೀವಿ. ಓಡುವುದು ಇದನ್ನು ದೌಡನ, ಓಡುವುದು ದೌಡನ, ಓಡು ದೌಡು, ಓಡು ದೌಡು, ಓಡಿರಿ ದೌಡಿಯೇ, ಓಡಿರಿ ದೌಡಿಯೇ, ವೇಗವಾಗಿ ಓಡಿ, ವೇಗವಾಗಿ ಇದನ್ನು ಹಿಂದಿಯಲ್ಲಿ ತೇಜಿ ಸೆ ದೌಡೋ, ವೇಗವಾಗಿ ಓಡ್ರಿ ತೇಜಿ ಸೆ ದೌಡಿಯೇ. ಓಡಿ ಹೋಗುವುದು ಇದನ್ನು ಭಾಗನ, ಓಡಿ ಹೋಗುವುದು ಭಾಗನ, ಓಡಿ ಹೋಗು ಅಂತ ಹೇಳೋದನ್ನ ಬಾಗೋ, ಓಡಿ ಹೋಗು ಬಾಗೋ, ಓಡಿ ಹೋಗ್ರಿ ಬಾಗಿಯೇ, ಓಡಿ ಹೋಗ್ರಿ ಬಾಗಿಯೇ. ಬೀಳುವುದು ಇದನ್ನು ಗಿರ್ನ, ಬೀಳುವುದು ಗಿರ್ನ, ಬೀಳು ಗಿರೋ, ಬೀಳು ಗಿರೋ, ಬೀಳಿರಿ ಗಿರಿಯೇ, ಬೀಳಿರಿ ಗಿರಿಯೇ. ನೂಕುವುದು ಇದನ್ನು ದಕ್ಕಾ ದೇನ, ನೂಕುವುದು ಪುಷಿಂಗ್, ಇದನ್ನು ದಕ್ಕಾ ದೇನ, ದಕ್ಕಾ ದೇನ. ನೂಕು ದಕ್ಕಾದೋ, ನೂಕು ದಕ್ಕಾದೋ, ನೂಕಿರಿ ದಕ್ಕಾ ದೀಜಿಯೇ, ನೂಕಿರಿ ದಕ್ಕಾ ದೀಜಿಯೇ. ಎಸೆಯುವುದು ಇದನ್ನು ಫೇಂಕ್ನ, ಎಸೆಯುವುದು ಫೇಂಕ್ನ, ಏನಾದರೂ ಎಸೆಯುವುದು ಅದನ್ನು ಫೇಂಕ್ನ. ಎಸೆ ಅಂತ ಹೇಳಬೇಕಾದ್ರೆ ಫೇಂಕೋ, ಎಸಿ ಫೇಂಕೋ. ಎಸೀರಿ ಫೆಂಕಿಯೇ, ಎಸೀರಿ ಫೆಂಕಿಯೇ, ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಎಸೀರಿ ಅನ್ನೋದನ್ನು ಫೆಂಕಿಯೇ. ಚೆಂಡ್ ಎಸಿ ಅನ್ನೋದನ್ನು, ಚೆಂಡನ್ನ ನೀವು ಗೇಂದ್ ಅಂತ ಹೇಳ್ತೀವಿ ಹಿಂದಿಯಲ್ಲಿ, ಗೇಂದ್. ಬಾಲ್ ಎಸಿ, ಬಾಲ್ ಫೆಂಕೋ ಅಥವಾ ಗೇಂದ್ ಫೆಂಕೋ. ಬಾಲ್ ಎಸೀರಿ, ಬಾಲ್ ಫೆಂಕಿಯೇ, ಬಾಲ್ ಫೆಂಕಿಯೇ. ಹಿಡಿಯುವುದು ಇದನ್ನು ಪಕಡ್ನ, ಹಿಡಿಯುವುದು ಪಕಡ್ನ, ಕ್ಯಾಚಿಂಗ್, ಇಸ್ಕೋ ಪಕಡನ. ಹಿಡಿ ಅಂತ ಹೇಳಬೇಕಾದ್ರೆ ಪಕಡೋ, ಹಿಡಿ ಪಕಡೋ. ಹಿಡೀರಿ ಇದನ್ನು ಪಕಡಿಯೇ, ಹಿಡೀರಿ ಪಕಡಿಯೇ. ಬಾಲ್ ಹಿಡಿ, ಬಾಲ್ ಪಕಡೋ, ಬಾಲ್ ಹಿಡೀರಿ ಬಾಲ್ ಪಕಡಿಯೇ. ಹತ್ತುವುದು ಇದನ್ನು ಚಡನ, ಹತ್ತುವುದು ಚಡನ, ಹತ್ತು ಅಂತ ಹೇಳೋದನ್ನು ಚಡೋ, ಹತ್ತು ಚಡೋ. ಹತ್ತಿರಿ ಚಡಿಯೇ, ಹತ್ತಿರಿ ಚಡಿಯೇ. ಮರ ಹತ್ತು, ಮರ ಇದನ್ನು ಹಿಂದಿಯಲ್ಲಿ ಪೇಡ್, ಪೇಡ್. ಮರ ಹತ್ತು ಪೇಡ್ ಚಡೋ, ಮರ ಹತ್ರಿ ಪೇಡ್ ಚಡಿಯೇ. ಇಳಿಯುವುದು ಇದನ್ನು ಉತ್ತರ್ನ, ಇಳಿಯುವುದು ಉತ್ತರ್ನ. ಇಳಿ ಉತ್ರೋ, ಇಳಿ ಉತ್ರೋ. ಇಳೀರಿ ಉತ್ತರಿಯೇ, ಇಳೀರಿ ಉತ್ತರಿಯೇ. ಕೆಳಗೆ ಹಿಡಿ, ಕೆಳಗೆ ಇದನ್ನು ಹಿಂದಿಯಲ್ಲಿ ನೀಚೆ, ನೀಚೆ ಉತ್ರೋ, ಕೆಳಗೆ ಹಿಳಿ ನೀಚೆ ಉತ್ರು. ಕೆಳಗೆ ಹಿಳಿರಿ ನೀಚೆ ಉತ್ತರಿಯೇ, ನೀಚೆ ಉತ್ತರಿಯೇ. ಇಲ್ಲಿ ಕೆಳಗೆ ಹಿಳಿ ನೀಚೆ ಉತ್ರೋ, ಕೆಳಗೆ ಹಿಳಿರಿ ನೀಚೆ ಉತ್ತರಿಯೇ. ಇಡುವುದು ಇದನ್ನು ರಖ್ನ, ಇಡುವುದು ರಖ್ನ. ಇಡು ರಖೋ, ಇಡು ರಖೋ. ಇಡಿರಿ ರಖಿಯೇ, ಇಡಿರಿ ರಖಿಯೇ. ಇಲ್ಲಿಡು, ಇಲ್ಲಿ ಇದನ್ನು ಹಿಂದಿಯಲ್ಲಿ ಯಹ, ಯಹ ರಖೋ. ಇಲ್ಲಿ ಇಡ್ರಿ ಯಹ ರಖಿಯೇ. ಕಳಿಸುವುದು ಇದನ್ನು ಬೇಜನ, ಕಳಿಸುವುದು ಬೇಜನ. ಕಳಿಸು ಬೇಜೋ, ಕಳಿಸು ಬೇಜೋ. ಕಳಿಸಿರಿ ಬೇಜಿಯೇ, ಕಳಿಸಿರಿ ಬೇಜಿಯೇ. ಮೆಸೇಜ್ ಕಳಿಸು, ಮೆಸೇಜ್ ಬೇಜೋ. ಮೆಸೇಜನ್ನು ವಾಟ್ಸಪ್ನಲ್ಲಿ ಕಳಿಸು, ಮೆಸೇಜ್ ಕೋ ವಾಟ್ಸಪ್ ಮೇ ಬೇಜೋ, ಏಕವಚನದಲ್ಲಾದರೆ ಬೇಜೋ. ಅದೇ ಕಳಿಸ್ರಿ ಅನ್ನೋದನ್ನು ಬೇಜಿಯೇ, ಮೆಸೇಜ್ ಕಳಿಸ್ರಿ ಮೆಸೇಜ್ ಬೇಜಿಯೇ. ಮೆಸೇಜನ್ನು ವಾಟ್ಸಪ್ನಲ್ಲಿ ಕಳಿಸ್ರಿ, ಮೆಸೇಜ್ ಕೋ ವಾಟ್ಸಪ್ ಮೇ ಬೇಜಿ ಅಂತ ಬಳಸ್ತೀವಿ. ಇಲ್ಲಿ ಕಳಿಸು ಅನ್ನೋದನ್ನು ಬೇಜೋ, ಕಳಿಸ್ರಿ ಬೇಜಿಯೇ. ನಿಲ್ಲುವುದು ಇದನ್ನು ರುಖ್ನ, ನಿಲ್ಲುವುದು ರುಖ್ನ. ನಿಲ್ಲು ಅಥವಾ ನಿಂತ್ಕೋ ಅಂತ ಹೇಳೋದನ್ನು ರುಖೋ, ನಿಲ್ಲು ಅಥವಾ ನಿಂತ್ಕೋ ರುಖೋ. ಅದೇ ನಿಲ್ಲಿರಿ ರುಖಿಯೇ, ನಿಲ್ಲಿರಿ ರುಖಿಯೇ. ಇಲ್ಲಿ ನಿಲ್ಲು, ಇಲ್ಲಿ ಯಹ, ಅಲ್ಲಿ ಆದರೆ ವಹ. ಇಲ್ಲಿ ನಿಲ್ಲು ಯಹ ರುಕೋ, ಅಲ್ಲಿ ನಿಲ್ಲು ವಹ ರುಕಿಯೇ. ಲೈನ್ನಲ್ಲಿ ನಿಲ್ಲು, ಲೈನ್ ಮೇ ರುಕೋ, ಲೈನ್ನಲ್ಲಿ, ಲೈನ್ ಮೇ, ಮೇ ಅಂತ ಬಳಸ್ತೀವಿ.
ಲೈನ್ನಲ್ಲಿ, ಲೈನ್ ಮೇ, ರುಖೋ ನಿಲ್ಲು ರುಖೋ, ಲೈನ್ನಲ್ಲಿ ನಿಲ್ಲು, ಲೈನ್ ಮೇ ರುಖೋ, ಲೈನ್ನಲ್ಲಿ ನಿಲ್ರಿ, ಲೈನ್ ಮೇ ರುಕಿಯೇ, ಇಲ್ಲಿ ನಿಲ್ಲಿ, ಯಹಾ ರುಕಿಯೇ, ಅಲ್ಲಿ ನಿಲ್ಲಿ, ವಹಾ ರುಕಿಯೇ. ನಿಲ್ಲಿಸುವುದು ಇದನ್ನು ರೋಖ್ನಾ, ನಿಲ್ಲಿಸುವುದು ರೋಖ್ನಾ, ನಿಲ್ಲಿಸು ರೋಖೋ, ನಿಲ್ಲಿಸು ರೋಖೋ, ಗಾಡಿ ನಿಲ್ಲಿಸು, ಗಾಡಿ ರೋಖೋ, ಕಾರ್ ನಿಲ್ಲಿಸು, ಕಾರ್ ರೋಖೋ, ರಮೇಶನ್ನ ನಿಲ್ಲಿಸು, ರಮೇಶ್ಕೋ ರೋಖೋ, ರಮೇಶನ್ನ ರಮೇಶ್ಕೋ, ರಮೇಶನ್ ನಿಲ್ಲಿಸು, ರಮೇಶ್ಕೋ ರೋಖೋ, ನಿಲ್ಲಿಸ್ರಿ ರೋಕಿಯೇ, ನಿಲ್ಲಿಸ್ರಿ ರೋಕಿಯೇ, ಕಾರ್ ನಿಲ್ಲಿಸ್ರಿ, ಕಾರ್ ರೋಕಿಯೇ, ರಮೇಶ್ನ ನಿಲ್ಲಿಸ್ರಿ, ರಮೇಶ್ಕೋ ರೋಕಿಯೇ. ಸ್ನಾನ ಮಾಡುವುದು ಇದನ್ನು ನಹಾನ, ನಹಾನ ಅಂತಲೂ ಬಳಸ್ಬೋದು ಅಥವಾ ಸ್ನಾನ್ ಕರ್ನ. ಇಲ್ಲಿ ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ಇಲ್ಲಿ ನೋಡಿ, ಸ್ನಾನ ಇದನ್ನು ಸ್ನಾನ್, ಮಾಡುವುದು ಕರ್ನ, ಸ್ನಾನ ಮಾಡುವುದು ಸ್ನಾನ್ ಕರ್ನ, ನಹಾನ ಅಂತನಾದ್ರೂ ಹೇಳ್ಬೋದು, ಸ್ನಾನ್ ಕರ್ನ ಅಂತನಾದ್ರೂ ಬಳಸ್ಬೋದು. ಸ್ನಾನ ಮಾಡು ಅಂತ ಏಕವಚನದಲ್ಲಿ ಹೇಳಿದಾಗ ನಹಾಲೋ ಅಥವಾ ಸ್ನಾನ್ ಕರೋ. ಇಲ್ಲಿ ನಹಾಲೋ ಅಂತನಾದ್ರೂ ಹೇಳ್ಬೋದು ಅಥವಾ ನಹಾ ಹೋ ಅಂತನಾದ್ರೂ ಹೇಳ್ಬೋದು. ನಹಾ ಹೋ, ಹೋ ಅಂತ ಬಳಸ್ತೀವಿ. ನಹಾ ಹೋ ಅಥವಾ ಸ್ನಾನ್ ಕರೋ. ಸ್ನಾನ ಮಾಡು ನಹಾಲೋ ಅಂತನಾದ್ರೂ ಬಳಸ್ಬೋದು ಅಥವಾ ನಹಾ ಹೋ ಅಂತನಾದ್ರೂ ಬಳಸ್ಬೋದು, ಇಲ್ಲಾಂದರೆ ಸ್ನಾನ್ ಕರೋ. ಸ್ನಾನ ಮಾಡ್ರಿ ಬಹುವಚನದಲ್ಲಿ ಅಥವಾ ಗೌರವದಿಂದ ಹೇಳಬೇಕಾದ್ರೆ ನಹಾ ಲೀಜಿಯೇ ಅಥವಾ ಸ್ನಾನ್ ಕೀಜಿಯೇ, ನಹಾ ಲೀಜಿಯೇ ಅಥವಾ ಸ್ನಾನ್ ಕೀಜಿಯೇ. ಇಲ್ಲಿ ಕರೋ ಅಲ್ಲ, ಸ್ನಾನ್ ಕೀಜಿಯೇ, ಸ್ನಾನ್ ಕೀಜಿಯೇ. ಮಾಡು ಅನ್ನೋದನ್ನು ಕರೋ, ಮಾಡಿರಿ ಕೀಜಿಯೇ. ಸ್ನಾನ ಮಾಡು ಸ್ನಾನ್ ಕರೋ, ಸ್ನಾನ ಮಾಡ್ರಿ ಸ್ನಾನ್ ಕೀಜಿಯೇ. ಹೊಡೆಯುವುದು ಇದನ್ನು ಮಾರ್ನ ಅಂತನಾದ್ರೂ ಬಳಸ್ಬೋದು, ಪೀಟ್ನ ಅಂತನಾದ್ರೂ ಬಳಸ್ಬೋದು. ಹೊಡೆಯುವುದು ಮಾರ್ನ ಅಥವಾ ಪೀಟ್ನ. ಹೊಡಿ ಅಂತ ಏಕವಚನ ಹೇಳಬೇಕಾದ್ರೆ ಮಾರೋ ಅಥವಾ ಪೀಟೋ. ಹೊಡಿರಿ ಅನ್ನೋದನ್ನು ಮಾರಿಯೇ ಅಥವಾ ಪೀಟಿಯೇ, ಮಾರಿಯೇ ಅಥವಾ ಪೀಟಿಯೇ. ಹೊಡೆಯುವುದು ಮಾರ್ನ ಅಥವಾ ಪೀಟ್ನ. ಹೊಡಿ ಮಾರೋ ಅಥವಾ ಪೀಟೋ. ಹೊಡಿರಿ ಮಾರಿಯೇ ಅಥವಾ ಪೀಟಿಯೇ. ರಮೇಶನ್ ಹೊಡಿ, ರಮೇಶ್ಕೋ ಮಾರೋ ಅಥವಾ ರಮೇಶ್ಕೋ ಪೀಟೋ. ರಮೇಶನ್ ಹೊಡಿರಿ, ರಮೇಶ್ಕೋ ಮಾರಿಯೇ ಅಥವಾ ರಮೇಶ್ಕೋ ಪೀಟಿ ಅಂತ ಬಳಸ್ತೀವಿ. ಫ್ರೆಂಡ್ಸ್, ಇಷ್ಟೆಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀವಿ. ಮತ್ತಷ್ಟು ಕ್ರಿಯಾಪದಗಳನ್ನು ಮುಂದಿನ ವಿಡಿಯೋದಲ್ಲಿ ಕಲಿಯೋಣ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಬಟನ್ ಪ್ರೆಸ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.